ಕೇಳಿ, ಇವತ್ತು ರಾಜಣ್ಣ ಹೇಳಿರೋದು ಹಲವಾರು ಜನದ್ದು ಇದೆ ಅಂತ ಹೇಳಿದ್ದಾರೆ. ನನಗೆ ಗೊತ್ತಿದ್ದಂಗೆ ಇವ್ರ ಹತ್ರ ರಾತ್ರಿ 2 ಗಂಟೆಗೆ ಈ ಹನಿ ಟ್ರ್ಯಾಪ್ ಮೀಟಿಂಗ್ ಮಾಡೋದು. ಇವರು ಹನಿ ಟ್ರ್ಯಾಪ್ ಮೀಟಿಂಗು 2 ಗಂಟೆಗೆ ಮಾತಾಡ್ತಾರೆ. ನನ್ನ ಮೀಟಿಂಗ್ ಮಾಡಿರೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ರಾಜೀನಾಮೆ ಕೊಟ್ಟ ಮೇಲೆ ಮುನಿದೇನಾಯಿತು ಅಂತ ಕೇಳ್ತಾರೆ. ಇಲ್ಲ, ಮುನಿದು ಆಗ್ತಾ ಇಲ್ಲ. ಹಂಗಾರೆ ಜಾರಕಿಹೊಳಿದು ಆಗೈತೆ. ಜಾರಕಿಹೊಳಿಗಿಂತ ಮುನಿದು ಫಸ್ಟ್ ಮಾಡು, ಅವನು ಬೈ ಎಲೆಕ್ಷನ್ ಬರುತ್ತೆ. ಇದು ನನಗೆ ಗೊತ್ತಿತ್ತು. ಇದು ನನಗೆ ಗೊತ್ತಾದ ಮೇಲೆ ನಾನು ಭಾಳ ಎಚ್ಚರಿಕೆಯಿಂದ ಇದ್ದೀನಿ. ಕೊನೆಗೆ ಯಾವುದೂ ಸಿಕ್ಕಿಲ್ಲ ಅಂತ ಒಂದು ಹೆಣ್ಣುಮಗಳು ಕರ್ಕೊಂಬಂದು ರೇಪ್ ಕೇಸ್ ಹಾಕ್ಸ್ತಾರೆ. ಇದು ಮಾಡಿರೋ ಪಾಪದ ಕೆಲಸ. ಅರೆ, ರಮೇಶ್ ಜಾರಕಿಹೊಳಿ ಮೇಲೆ ಏನು ದ್ವೇಷ? ರಾಜಣ್ಣ ಏನು ಪಾಪ ಮಾಡವ್ರೆ ಹೇಳಪ್ಪ? ರಾಜಣ್ಣ ಏನು ತಪ್ಪು ಮಾಡವ್ರೆ? ರಾಜಣ್ಣನ ಸಬ್ಜೆಕ್ಟು ಗುಸ್ಗುಸ ಅಂತ ಇತ್ತು ಅಂತ ನಾನೇ ಹೇಳಿದ್ದೆ. ಇವತ್ತು ಓಪನ್ ಆಯ್ತಲ್ಲ. ಇವತ್ತು ನಾನೇ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ. ರಮೇಶ್ ರೇವಣ್ಣನ ನೀವು ಇನ್ನೊಬ್ಬರ ಬಗ್ಗೆ ನಾನು ಮಾತಾಡಲ್ಲ. ರೇವಣ್ಣನ ಎತ್ಕೊಂಬಂದು ಮಾಡಿಬಿಟ್ಟು ದೇವೇಗೌಡರು ನೀವು ಕೋರ್ಟಲ್ಲಿ ಇನ್ನೂ ಬೇಲ್ ಆರ್ಡ್ರಿಗಿತ್ತು. ಹೋಗಿದೆ ದೇವೇಗೌಡರ ಮನೆ ಬಾಗಿಲಲ್ಲಿ ಪೊಲೀಸವ್ರು ನಿಲ್ಲಿಸಿ ಕೊಳ್ಳಪಟ್ಟಿ ಹಿಡ್ಕೊಂಡು ಎಳ್ಕೊಂಬನ್ನಿ ಅಂತ ಹೇಳಿದ್ರಲ್ಲ. ರೇವಣ್ಣ ಏನು ಓಡೋಗ್ಬಿಡ್ತಾಯಿದ್ರಾ? ರೇವಣ್ಣ ಏನು ತಲೆ ಮರೆಸ್ಕೊಂಡು ಹೋಗ್ತಾಯಿದ್ರಾ? ಬೇಲ್ ಕ್ಯಾನ್ಸಲ್ ಆಗಿದೆ ಬನ್ನಿ ಅಂದರೆ ರೇವಣ್ಣ ಸ್ಟೇಷನ್ಗೆ ಹೋಗ್ತಾಯಿದ್ರು. ದೇವೇಗೌಡರ ಮನೆ ಬಾಗಿಲು ತಟ್ಟಿ ಎಳ್ಕಮ್ಮ ಅನ್ನೋದೇನಿತ್ತು? ಇಷ್ಟೊಂದು ದ್ವೇಷ ಯಾಕೆ ಬೇಕಾಗಿತ್ತು ಡಿ ಕೆ ಶಿವಕುಮಾರ್ಗೆ? ದೇವೇಗೌಡರ ಮನೆ ಹೊಡೆದಾಕ್ಬಿಟ್ಟು ಬಾಗಿಲು ಹೊಡೆದು ಎಳ್ಕಮ್ಮ ಅಂತ ಹೇಳೋದು ಇವೆಲ್ಲ ದೇವ್ರ ಮೆಚ್ತಾನ? ದೇವ್ರ ಮೆಚ್ಚೋ ಕೆಲಸನ ಇದು? ದೇವೇಗೌಡರ ಹಿರಿಜೀವ ಮನೆಯಲ್ಲಿದೆ, ಅವ್ರ ಎದುರುಗಡೆ ಎಳ್ಕಂಬ ಕೊಳ್ಳಪಟ್ಟಿ ಇಳ್ಕಂಡ ಅಂತ ಹೇಳಿದ್ರೆ ಇವೆಲ್ಲ ದೇವ್ರು ನೋಡ್ತಾ ಇರ್ತಾನೆ. ಇವೆಲ್ಲ ಕರ್ಮ. ಇವು ದೇವ್ರವನವನು ಇದ್ದಾನೆ. ಇವತ್ತು ನನಗೆ ಗೊತ್ತಿದೆ, ನಾನು ಮೆಂಟಲಿ ಡಿಸೈಡ್ ಆಗಿದ್ದೀನಿ. ನಾನು ಸತ್ರು ಚಿಂತೆ ಇಲ್ಲ. ನನಗಾಗಿರೋ ನೋವು ಬಹಿರಂಗಪಡಿಸ್ಬೇಕು, ಅದಕ್ಕೆ ಮಾಧ್ಯಮದ ಮುಖಾಂತರ ಬಹಿರಂಗಪಡಿಸ್ತಾ ಇದ್ದೀನಿ. ಇವಾಗ ತನಿಖೆ ಮಾಡೋಕ್ಕೆ ಹೇಳಿದ್ದಾರೆ ತಾನೆ. ಆಗಿರೋದು ನಿಜ. ತನಿಖೆ ಮಾಡೋಕ್ಕೆ ಕೇಳೋರೆ. ನಂದು ಆಗೋಗಿದೆ, ನಾನೀಗ ಎನ್ಕ್ವೈರಿ ಮಾಡಿಸ್ತೀನಿ. ನಾನಿವರು ಹೋಮ್ ಮಿನಿಸ್ಟ್ರಿಗೆ ಇವಾಗ ಕಂಪ್ಲೇಂಟ್ ಕೊಡ್ತೀನಿ. ಕಂಪ್ಲೀಟ್ ಚರಿತ್ರೆ. ಅಶೋಕ್ ನಗರ್ ಸ್ಟೇಷನಲ್ಲಿ ಧರ್ಮೇಂದ್ರ ಬಂದು ನನಗೆ ಹೇಳಿದ್ದರನ್ನ ವಿಡಿಯೋ ಫುಟೇಜ್ ಇದೆ, ನನ್ನ ಹತ್ರ ಮಾತಾಡಿರೋದಿದೆ, ನನಗೆ ಬಂದು ಎದುರಿಸೋರೋದಿದೆ. ನೀನು ಒಪ್ಕೋಬೇಕು ರಾಜೀನಾಮೆ ಕೊಡೋಕ್ಕೆ ಅಂತ ಹೇಳಿರೋದಿದೆ. ನಾನು ಯಾವಾಗ ಒಪ್ಕೊಂಡಿಲ್ಲ, ಮಾರನೇ ದಿವಸ ನನಗೆ ಅಟ್ರಾಸಿಟಿಯಲ್ಲಿ ಬೇಲಾಗಿದ್ದ ತಕ್ಷಣ ರೇಪ್ ಕೇಸ್ ತಂದಿಡ್ತಾರೆ. ಅವತ್ತೇ ಇಂಥ ಪಾಪದ ಕೆಲಸಗಳು. ಏನು ಇಷ್ಟೊಂದು ದ್ವೇಷನ? ಏನ್ರಿ ಇದು? ಇಷ್ಟೊಂದು ಕರ್ಮನ? ಎಷ್ಟು ಶಾಂತಿಯುತವಾದಂಥ ರಾಜ್ಯ ಇದು? ಇಡೀ ದೇಶದಲ್ಲೆಲ್ಲ ಜೊತೆಯಲ್ಲಿದ್ದವರಿಗೆ. ಆವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಿದ್ದು ರಮೇಶ್ ಜಾರಕಿಹೊಳಿ, ಕಾಂಗ್ರೆಸ್ಸಲ್ಲಿ ಇದ್ದಿದ್ದು. ಇವತ್ತು ಕಾಂಗ್ರೆಸ್ಸಲ್ಲಿರುವಂಥ ರಾಜಣ್ಣನಿಗೆ, ನಾನು ಬಿಟ್ಟು ಬಂದಿದ್ದಕ್ಕೆ ನನಗೆ, ದೇವೇಗೌಡರ ಕುಟುಂಬ ಎದುರಾಕೊಂಡಿದ್ದಕ್ಕೆ ಅದು ರೇವಣ್ಣನಿಗೆ. ಏನಿವೆಲ್ಲ? ಹಿಂಗೂ ಬದುಕ್ಬೋದಾ? ಇಷ್ಟು ಕೆಟ್ಟಂದಲ್ಲಿ ಬದುಕ್ಬೋದಾ? ಇದು ಒಳ್ಳೇದಲ್ಲ. ಇದು ಥ್ಯಾಂಕ್ ಯು. ಕೇಳಿ, ಇವತ್ತು ರಾಜಣ್ಣ ಹೇಳಿರೋದು ಹಲವಾರು ಜನದ್ದು ಇದೆ ಅಂತ ಹೇಳಿದ್ದಾರೆ. ನನಗೆ ಗೊತ್ತಿದ್ದಂಗೆ ಇವ್ರ ಹತ್ರ ರಾತ್ರಿ 2 ಗಂಟೆಗೆ ಈ ಹನಿ ಟ್ರ್ಯಾಪ್ ಮೀಟಿಂಗ್ ಮಾಡೋದು. ಇವರು ಹನಿ ಟ್ರ್ಯಾಪ್ ಮೀಟಿಂಗು 2 ಗಂಟೆಗೆ ಮಾತಾಡ್ತಾರೆ. ನನ್ನ ಮೀಟಿಂಗ್ ಮಾಡಿರೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ರಾಜೀನಾಮೆ ಕೊಟ್ಟ ಮೇಲೆ ಮುನಿದೇನಾಯಿತು ಅಂತ ಕೇಳ್ತಾರೆ. ಇಲ್ಲ, ಮುನಿದು ಆಗ್ತಾ ಇಲ್ಲ. ಹಂಗಾರೆ ಜಾರಕಿಹೊಳಿದು ಆಗೈತೆ. ಜಾರಕಿಹೊಳಿಗಿಂತ ಮುನಿದು ಫಸ್ಟ್ ಮಾಡು, ಅವನು ಬೈ ಎಲೆಕ್ಷನ್ ಬರುತ್ತೆ. ಇದು ನನಗೆ ಗೊತ್ತಿತ್ತು. ಇದು ನನಗೆ ಗೊತ್ತಾದ ಮೇಲೆ ನಾನು ಭಾಳ ಎಚ್ಚರಿಕೆಯಿಂದ ಇದ್ದೀನಿ. ಕೊನೆಗೆ ಯಾವುದೂ ಸಿಕ್ಕಿಲ್ಲ ಅಂತ ಒಂದು ಹೆಣ್ಣುಮಗಳು ಕರ್ಕೊಂಬಂದು ರೇಪ್ ಕೇಸ್ ಹಾಕ್ಸ್ತಾರೆ. ಇದು ಮಾಡಿರೋ ಪಾಪದ ಕೆಲಸ. ಅರೆ, ರಮೇಶ್ ಜಾರಕಿಹೊಳಿ ಮೇಲೆ ಏನು ದ್ವೇಷ? ರಾಜಣ್ಣ ಏನು ಪಾಪ ಮಾಡವ್ರೆ ಹೇಳಪ್ಪ? ರಾಜಣ್ಣ ಏನು ತಪ್ಪು ಮಾಡವ್ರೆ? ರಾಜಣ್ಣನ ಸಬ್ಜೆಕ್ಟು ಗುಸ್ಗುಸ ಅಂತ ಇತ್ತು ಅಂತ ನಾನೇ ಹೇಳಿದ್ದೆ. ಇವತ್ತು ಓಪನ್ ಆಯ್ತಲ್ಲ. ಇವತ್ತು ನಾನೇ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ. ರಮೇಶ್ ರೇವಣ್ಣನ ನೀವು ಇನ್ನೊಬ್ಬರ ಬಗ್ಗೆ ನಾನು ಮಾತಾಡಲ್ಲ. ರೇವಣ್ಣನ ಎತ್ಕೊಂಬಂದು ಮಾಡಿಬಿಟ್ಟು ದೇವೇಗೌಡರು ನೀವು ಕೋರ್ಟಲ್ಲಿ ಇನ್ನೂ ಬೇಲ್ ಆರ್ಡ್ರಿಗಿತ್ತು. ಹೋಗಿದೆ ದೇವೇಗೌಡರ ಮನೆ ಬಾಗಿಲಲ್ಲಿ ಪೊಲೀಸವ್ರು ನಿಲ್ಲಿಸಿ ಕೊಳ್ಳಪಟ್ಟಿ ಹಿಡ್ಕೊಂಡು ಎಳ್ಕೊಂಬನ್ನಿ ಅಂತ ಹೇಳಿದ್ರಲ್ಲ. ರೇವಣ್ಣ ಏನು ಓಡೋಗ್ಬಿಡ್ತಾಯಿದ್ರಾ? ರೇವಣ್ಣ ಏನು ತಲೆ ಮರೆಸ್ಕೊಂಡು ಹೋಗ್ತಾಯಿದ್ರಾ? ಬೇಲ್ ಕ್ಯಾನ್ಸಲ್ ಆಗಿದೆ ಬನ್ನಿ ಅಂದರೆ ರೇವಣ್ಣ ಸ್ಟೇಷನ್ಗೆ ಹೋಗ್ತಾಯಿದ್ರು. ದೇವೇಗೌಡರ ಮನೆ ಬಾಗಿಲು ತಟ್ಟಿ ಎಳ್ಕಮ್ಮ ಅನ್ನೋದೇನಿತ್ತು? ಇಷ್ಟೊಂದು ದ್ವೇಷ ಯಾಕೆ ಬೇಕಾಗಿತ್ತು ಡಿ ಕೆ ಶಿವಕುಮಾರ್ಗೆ? ದೇವೇಗೌಡರ ಮನೆ ಹೊಡೆದಾಕ್ಬಿಟ್ಟು ಬಾಗಿಲು ಹೊಡೆದು ಎಳ್ಕಮ್ಮ ಅಂತ ಹೇಳೋದು ಇವೆಲ್ಲ ದೇವ್ರ ಮೆಚ್ತಾನ? ದೇವ್ರ ಮೆಚ್ಚೋ ಕೆಲಸನ ಇದು? ದೇವೇಗೌಡರ ಹಿರಿಜೀವ ಮನೆಯಲ್ಲಿದೆ,
ಅವ್ರ ಎದುರುಗಡೆ ಎಳ್ಕೊಂಬ ಕೊಳ್ಪಟ್ಟಿ ಇಳ್ಕೊಂಡು ಅಂತ ಹೇಳಿದ್ರೆ ಇವೆಲ್ಲ ದೇವ್ರು ನೋಡ್ತಾ ಇರ್ತಾನೆ. ಇವೆಲ್ಲ ಕರ್ಮ ಇವು. ದೇವ್ರವನವನು ಇದ್ದಾನೆ. ಇವತ್ತು ನನಗೆ ಗೊತ್ತಿದೆ, ನಾನು ಮೆಂಟಲಿ ಡಿಸೈಡ್ ಆಗಿದ್ದೀನಿ. ನಾನು ಸತ್ರು ಚಿಂತೆ ಇಲ್ಲ. ನನಗಾಗಿರೋ ನೋವು ಬಹಿರಂಗಪಡಿಸ್ಬೇಕು, ಅದಕ್ಕೆ ಮಾಧ್ಯಮದ ಮುಖಾಂತರ ಬಹಿರಂಗಪಡಿಸ್ತಾ ಇದ್ದೀನಿ. ಇವಾಗ ತನಿಖೆ ಮಾಡೋಕ್ಕೆ ಹೇಳಿದ್ದಾರೆ ತಾನೆ. ಆಗಿರೋದು ನಿಜ, ತನಿಖೆ ಮಾಡೋಕ್ಕೆ ಕೇಳೋರೆ. ನಂದು ಆಗೋಗಿದೆ, ನಾನೀಗ ಎನ್ಕ್ವೈರಿ ಮಾಡಿಸ್ತೀನಿ. ನಾನಿವರು ಹೋಮ್ ಮಿನಿಸ್ಟ್ರಿಗೆ ಇವಾಗ ಕಂಪ್ಲೇಂಟ್ ಕೊಡ್ತೀನಿ. ಕಂಪ್ಲೀಟ್ ಚರಿತ್ರೆ. ಅಶೋಕ್ ನಗರ್ ಸ್ಟೇಷನಲ್ಲಿ ಧರ್ಮೇಂದ್ರ ಬಂದು ನನಗೆ ಹೇಳಿದ್ರನ್ನ ವಿಡಿಯೋ ಫುಟೇಜ್ ಇದೆ, ನನ್ನ ಹತ್ರ ಮಾತಾಡಿರೋದಿದೆ, ನನಗೆ ಬಂದು ಎದುರಿಸೋರೋದಿದೆ, ನೀನು ಒಪ್ಕೋಬೇಕು ರಾಜೀನಾಮೆ ಕೊಡೋಕ್ಕೆ ಅಂತ ಹೇಳಿರೋದಿದೆ. ನಾನು ಯಾವಾಗ ಒಪ್ಕೊಂಡಿಲ್ಲ, ಮಾರನೇ ದಿವಸ ನನಗೆ ಅಟ್ರಾಸಿಟಿಯಲ್ಲಿ ಬೇಲಾಗಿದ್ದ ತಕ್ಷಣ ರೇಪ್ ಕೇಸ್ ತಂದಿಡ್ತಾರೆ. ಅವತ್ತೇ ಇಂಥ ಪಾಪದ ಕೆಲಸಗಳು. ಏನು ಇಷ್ಟೊಂದು ದ್ವೇಷನ? ಏನು ರೀ ಇದು? ಹಾಂ, ಇಷ್ಟೊಂದು ಕರ್ಮನ? ಎಷ್ಟು ಶಾಂತಿಯುತವಾದಂಥ ರಾಜ್ಯ ಇದು. ಇಡೀ ದೇಶದಲ್ಲೆಲ್ಲ ಜೊತೆಯಲ್ಲಿದ್ದವರಿಗೆ. ಆವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಿದ್ದು ರಮೇಶ್ ಜಾರಕಿಹೊಳಿ, ಕಾಂಗ್ರೆಸ್ಸಲ್ಲಿ ಇದ್ದಿದ್ದು. ಇವತ್ತು ಕಾಂಗ್ರೆಸ್ಸಲ್ಲಿರುವಂಥ ರಾಜಣ್ಣನಿಗೆ, ನಾನು ಬಿಟ್ಟು ಬಂದಿದ್ದಕ್ಕೆ ನನಗೆ, ದೇವೇಗೌಡರ ಕುಟುಂಬ ಎದುರಾಕೊಂಡಿದ್ದಕ್ಕೆ ಅದು ರೇವಣ್ಣನಿಗೆ. ಏನಿವೆಲ್ಲ? ಹಿಂಗೂ ಬದುಕ್ಬೋದಾ? ಇಷ್ಟು ಕೆಟ್ಟಂದಲ್ಲಿ ಬದುಕ್ಬೋದಾ? ಇದು ಒಳ್ಳೆಯದಲ್ಲ. ಇದು ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.